ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮಂಗಳವಾರದ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತೇಳಿ ಕೂತ್ಕೊಂಡಿದ್ದೀನಿ. ಏನಂದರೆ ಈಗ ಒಂದು 15 ಡೇಸಾ 10 ಡೇಸು ಆಗಿದೆ ನಾನು ಡಿಮಾರ್ಟ್ಗೆ ಹೋದಾಗ ಅಲ್ಲಿ ತರಕಾರಿ ಕಟ್ ಮಾಡೋದಕ್ಕೆ ಅಂತೇಳಿ ಒಂದು ಸ್ಟೀಲ್ದು ಈಗ ಸದ್ಯದಲ್ಲಿ ಅಂದರೆ ಈಗಿನ ಒಂದು ಇದರಲ್ಲಿ ಸ್ಟೀಲ್ದು ಬಂದಿದೆ. ಏನಂದರೆ ತರಕಾರಿ ಕಟ್ ಮಾಡೋದಕ್ಕೆ ಅಂತೇಳಿ ಅದನ್ನು ನೋಡಬೇಕಾದ್ರೆ ಕೌಶಿಕ್ ಏನೋ ಹೇಳ್ತಾ ಇದ್ದೆ. ಅದಕ್ಕೆ ಅವನಮ್ಮ ಇದನ್ನು ತೊಗೊಳಮ್ಮ, ಚೆನ್ನಾಗಿದೆ, ಅದು ತುಂಬ ದೊಡ್ಡದಲ್ಲ, ಮೀಡಿಯಮ್ ಸೈಜ್ ಇತ್ತು, ತೊಗೊಳಮ್ಮ ಅಂತ ಹೇಳ್ತಾ ಇದ್ದೆ. ಇಲ್ಲ ನನಗೆ ಬೇಡ, ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ದೆ. ಅದಕ್ಕೆ ಅವನು ಕೇಳ್ತಾ ಇದ್ದ, ಏನಕ್ಕೆ ನಿನಗೆ ಅವಶ್ಯಕತೆ ಇಲ್ಲ? ನಮ್ಮ ಮನೇಲಿ ತರಕಾರಿ ಕಟ್ ಮಾಡೋದಕ್ಕೆ ಯಾವುದೇ ಒಂದು ವಸ್ತು ಇಲ್ಲ, ತೊಗೊಳಮ್ಮ ಅಂತ ಹೇಳ್ತಾ ಇದ್ದ. ನನ್ನ ಮನೇಲಿ ನಿನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದ್ಬಿಟ್ಟು ಅವನನ್ನು ಕರ್ಕೊಂಡು ಬಂದುಬಿಟ್ಟೆ. ಆಮೇಲೆ ಅವನಿಗೆ ಮನೆಗೆ ಬಂದಮೇಲೆ ನಾನು ಕೇಳ್ದೆ, ಯಾಕಮ್ಮ ನೀನು ತರಕಾರಿ ಕಟ್ ಮಾಡೋದನ್ನು ತೊಗೊಂಡಿಲ್ಲ, ಯಾಕೆ ತೊಗೊಂಡಿಲ್ಲ ಅಂತ ಕೇಳ್ದೆ. ಆವಾಗ ನಾನು ಅವನಿಗೆ ಒಂದಷ್ಟು ವಿಷಯನ ಶೇರ್ ಮಾಡಿದೆ. ಅದೇ ವಿಷಯನ ನಾನು ನಿಮ್ಮ ಹತ್ರ ಹೇಳ್ತೀನಿ. ಏನಂದರೆ ಮೊದಲು ಆವಾಗೆಲ್ಲ ಏನಂದರೆ ಪ್ಲಾಸ್ಟಿಕ್ ಇತ್ತು ನೋಡಿ, ಆ ಪ್ಲಾಸ್ಟಿಕ್ ಇದರಲ್ಲಿ ಕಟ್ ಮಾಡ್ತಾ ಇದ್ದಿದ್ದು ತರಕಾರಿನ. ಅದಾದಮೇಲೆ ಸ್ವಲ್ಪ ದಿನಗಳಂದರೆ ಒಂದಷ್ಟು ವರ್ಷಗಳು ಪ್ಲಾಸ್ಟಿಕ್ ಏನಿದೆ ಅದ್ರ ಮೇಲೆ ತರಕಾರಿನ ಕಟ್ ಮಾಡ್ತಾಯಿದ್ರು. ಅದು ಆಮೇಲೆ ಏನಾಗ್ತಾ ಹೋಯ್ತು ಅಂದರೆ ಪ್ಲಾಸ್ಟಿಕ್ ಮೇಲೆ ತರಕಾರಿನ ಕಟ್ ಮಾಡಿದರೆ ಅದು ಪ್ಲಾಸ್ಟಿಕ್ಕು ಕೂಡ ಕಟ್ಟಾಗಿ ನಮ್ಮ ಆಹಾರದ ಜೊತೆ ಅಂದರೆ ನಮ್ಮ ಊಟದ ಜೊತೆ ಅದು ಸೇರಿಕೊಳ್ಳುತ್ತೆ. ಪ್ಲಾಸ್ಟಿಕ್ಕಲ್ಲಿ ಕಟ್ ಮಾಡಬೇಡಿ ಅಂತ ಹೇಳಿದ್ರು. ಓಕೆ, ನಿಜ, ಅದು ಒಳ್ಳೆಯದು, ತಪ್ಪು ಅಂತ ಏನು ಹೇಳಲ್ಲ, ಹೌದು, ಕರೆಕ್ಟ್. ಅದು ಪ್ಲಾಸ್ಟಿಕ್ ಇದರಲ್ಲಿ ಕಟ್ ಮಾಡಿದರೆ ಏನಾಗುತ್ತೆ ಅಂದರೆ, ನಾವು ಚಾಕುವಲ್ಲಿ ಕಟ್ ಮಾಡಬೇಕಾದ್ರೆ ಆ ಕಟ್ ಮಾಡ್ತೀವಲ್ಲ ಆ ಇದಕ್ಕೆ ಶಾರ್ಪ್ ಇರುತ್ತೆ ಚಾಕು, ಆ ಇದಕ್ಕೇ ಅದು ಪ್ಲಾಸ್ಟಿಕ್ ಎಲ್ಲ ಸಣ್ಣ ಸಣ್ಣ ಚೂರುಗಳಾಗಿ ನಮ್ಮ ತರಕಾರಿ ನಾವೇನು ಕಟ್ ಮಾಡಿರ್ತೀವಿ ಅದ್ರ ಜೊತೆ ಅದು ಕೂಡ ಸೇರಿಕೊಳ್ಳುತ್ತೆ. ಓಕೆ, ಒಪ್ಕೊಳ್ತೀನಿ, ಅದನ್ನು ಯೂಸ್ ಮಾಡಬೇಡಿ. ಅದ್ರ ಬದಲು ನೀವು ವುಡ್ದು ಬರುತ್ತೆ ಅಂದರೆ ಮರದ್ದು, ಅದನ್ನು ತಗೊಳ್ಳಿ ಅಂತ ಹೇಳಿದ್ರು. ಸರಿ ಆಯಿತು, ಅದು ಒಳ್ಳೆಯದು, ಅದು ಬಿಟ್ಟರು. ಅದಾದಮೇಲೆ ನೆಕ್ಸ್ಟ್ ಬಂದಿದ್ದು ವುಡ್ಡಲ್ಲಿ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ವುಡ್ಡಲ್ಲಿ ಕಟ್ ಮಾಡ್ತಾ ಏನಾಯಿತು, ಇವಾಗ ಫಂಗಸ್ಸು. ಈಗ ವುಡ್ಡಲ್ಲಿ ಕಟ್ ಮಾಡಿ ತೊಳೆದ್ಬಿಟ್ಟಿಟ್ರೆ ಅದೇನಾಗುತ್ತೆ, ಫಂಗಸ್ ಬರುತ್ತೆ. ಡ್ರೈ ಆಗಿಲ್ಲ ನೀಟಾಗಿ ಅಂದರೆ ಅದು ಸ್ವಲ್ಪ ಫಂಗಸ್ ಥರ ಆಗಿಬಿಡುತ್ತೆ. ಅದಕ್ಕೆ ಅಂದರೆ ನಾವು ಚಾಕುವಲ್ಲಿ ಕಟ್ ಮಾಡಿದಾಗ ಅದು ಸ್ವಲ್ಪ ಕ್ರ್ಯಾಕ್ ಆಗೇ ಆಗುತ್ತೆ. ಆವಾಗ ಏನಾಗುತ್ತೆ, ಅಲ್ಲಿ ಫಂಗಸ್ ಥರ ಆಗುತ್ತೆ. ಅದಕ್ಕೆ ಇವಾಗ ವುಡ್ಡನ್ನು ಯೂಸ್ ಮಾಡಬೇಡಿ, ವುಡ್ ಬದಲು ಇವಾಗ ಸ್ಟೀಲ್ ಏನಿದೆ ಅದನ್ನು ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಇವಾಗ ಅದು ಸ್ಟೀಲ್. ನೆಕ್ಸ್ಟ್ ಇವಾಗ ಏನು ಬಂದಿರೋದು ಅಂದರೆ, ಇವಾಗಿರೋದು ಎಲ್ಲರೂ ಸ್ಟೀಲು ತೊಗೊಳ್ಳಿ, ಸ್ಟೀಲು ಏನು ಬಂದಿದೆ ಅದರಿಂದ ನೀವು ತರಕಾರಿನ ಕಟ್ ಮಾಡಿ ಅಂತೇಳಿ ಇತ್ತೀಚೆಗೆ ಎಲ್ಲ ಕಡೆ ನಾವು ಯಾವುದೇ ಒಂದು ಆನ್ಲೈನಲ್ಲಿ ನೋಡ್ತಾ ಇದ್ರೂ ಅದೆಲ್ಲ ಬರ್ತಾ ಇರುತ್ತೆ. ಆಮೇಲೆ ನಾನು ಕೌಶಿಕ್ ಹೇಳ್ತಾ ಇದ್ದಿದ್ದೇನೆಂದರೆ, ಪ್ಲಾಸ್ಟಿಕ್ ಆಯಿತು, ಅದಾದಮೇಲೆ ವುಡ್ ಆಯಿತು, ಇವಾಗ ಸ್ಟೀಲ್ ಬಂದಿದೆ. ಮುಂದೆ ಏನು ಬರುತ್ತೆ ಗೊತ್ತಿಲ್ಲ ನನಗೆ. ನನ್ನ ಒಂದು ಇದು ಅವನು ಕೇಳಿದ್ದು, ನೀನು ಯಾಕೆ ತೊಗೊಂಡಿಲ್ಲ ಅಂತ. ನಾನು ಯಾಕೆ ತೊಗೊಂಡಿಲ್ಲ ಅಂದರೆ, ನಾನು ಫಸ್ಟು ನನ್ನ ಹತ್ರ ಒಂದು ವುಡ್ ಇತ್ತು, ಅದರಲ್ಲಿ ಚಪಾತಿ ಮಾಡೋದಕ್ಕೆ ಅಂತೇಳಿ ಊರಿಂದ ಬರಬೇಕಾದ್ರೆ ತೊಗೊಂಡು ಬಂದಿದ್ದೆ. ಅದರಲ್ಲಿ ನಾನು ಚಪಾತಿ ಕೂಡ ಮಾಡ್ತಾಯಿದ್ದೆ, ತರಕಾರಿನೂ ಕೂಡ ಅದರಲ್ಲೇ ಕಟ್ ಮಾಡ್ತಾಯಿದ್ದೆ. ಅದಾದಮೇಲೆ ನನಗೆ ಯಾವಾಗ ಈ ಕಡಪ ಕಲ್ಲ ಅಂತೇನು ಹಾಕ್ಸ್ದೆ ನಾನು ಅಡುಗೆ ಮನೆಗೆ, ಆ ಮೊದಲಿದ್ದು ಕಡಪ ಕಲ್ಲಿರಲಿಲ್ಲ, ಅದ್ರ ಮೇಲೆ ಕಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಏನೂ ಇಲ್ಲ, ಆ ಥರ ಇತ್ತು ಬಿಡಿ ಅದು. ಅದಾದಮೇಲೆ ಕಡಪ ಕಲ್ಲನ್ನ ಹಾಕಿಸಿದ ಮೇಲೆ ನಾನು ಅದನ್ನ ಕ್ಯಾನ್ಸಲ್ ಮಾಡಿದೆ. ಆ ವುಡ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಿ ಕಡಪ ಕಲ್ಲ ಮೇಲೆ ನಾನು ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ತರಕಾರಿನೂ ನಾನು ಕಡಪ ಕಲ್ಲ ಮೇಲೆ ಕಟ್ ಮಾಡ್ತೀನಿ. ಈಗ ಬೇರೆ ಮನೆಗಳಲ್ಲಿ ಗ್ರಾನೈಟ್ ಇರುತ್ತೆ, ಅದರ ಮೇಲೆ ನೀಟಾಗಿ ಕಟ್ ಮಾಡ್ಬೋದು. ತರಕಾರಿನೂ ಅದರಲ್ಲೇ ಕಟ್ ಮಾಡ್ತೀನಿ. ಮತ್ತು ಇದು ಬರುತ್ತೆ ನೋಡಿ, ಮುದ್ದೆ ಕೂಡ ಅದ್ರ ಮೇಲೇ ಮಾಡುವಂಥದ್ದು. ನೀಟಾಗಿ ತೊಳೆದ್ಬಿಟ್ಟು ಅದ್ರ ಮೇಲೆ ಮುದ್ದೆ ಕಟ್ತೀನಿ. ಪ್ಲೇಟ್ ತೊಗೊಂಡು ಮುದ್ದೆ ಕಟ್ಟಬೇಕು ಅಂತೇನಿಲ್ಲ, ನೀಟಾಗಿ ತೊಳೆದ್ಬಿಟ್ಟು ಅದರಲ್ಲೇ ಮುದ್ದೆ ಕಟ್ತೀನಿ. ಹಾಗೆ ಚಪಾತಿ ಒತ್ತೋದು ಕೂಡ ಕಡಪ ಕಲ್ಲೇನಿದೆ ಅದ್ರ ಮೇಲೇ ನಾನು ಚಪಾತಿ ಎಲ್ಲ ಒತ್ತೋದು, ತರಕಾರಿ ಕಟ್ ಮಾಡೋದು, ಮತ್ತೊಂದು ಇದೆಲ್ಲ ನಾನು ಆ ಕಡಪ ಕಲ್ಲೇನಿದೆ ಅದ್ರ ಮೇಲೆ ಯೂಸ್ ಮಾಡ್ತೀನಿ ಅಂತ ಹೇಳಿ. ಅದೊಂದು ತೊಗೊಂಡಿದ್ರೆ ಏನಾಗ್ತಿತ್ತು ಅಂತ ಖುಷಿ ಹೇಳೋದು.
ತೊಗೊಂಡಿದ್ರೆ ಏನಾಗ್ತಾ ಇರಲಿಲ್ಲ. ಇವಾಗ ನಾವು ಒಂದು ವಸ್ತುನ ತೊಗೊಂಡ್ಮೇಲೆ ಅದಕ್ಕೆ ಆದಂಥ ಸ್ಪೇಸ್ ಇಡಬೇಕು. ಇವಾಗ ಈಗ ಸ್ಟೀಲ್ದೇ ತೊಗೊಂಡು ಅಂದ್ಕೊಳ್ಳಿ, ಅದನ್ನು ತರಕಾರಿ ಎಲ್ಲ ಕಟ್ ಮಾಡಾದ್ಮೇಲೆ ಅದನ್ನು ತೊಳೆದ್ಬಿಟ್ಟು ಮತ್ತೆ ಅದನ್ನು ಒಂದು ಜಾಗದಲ್ಲಿ ಎತ್ತಿಡಬೇಕು. ಓಕೆನಾ? ಅದಕ್ಕೆ ಆದಂಥ ಒಂದು ಸ್ಪೇಸ್ ಇಡಬೇಕು. ಇದು ಏನಿಲ್ಲ, ಆರಾಮಾಗಿ ನಾನು ಎಷ್ಟೆಲ್ಲ ಯೂಸ್ ಮಾಡ್ಕೋತೀನಿ. ಅದ್ರ ಮೇಲೆ ಅಡುಗೆ ಮಾಡಿದ್ನೆಲ್ಲ ತೊಗೊಂಡು ಅದ್ರ ಮೇಲೆ ಕಡ್ಪಾಕಲ್ ಮೇಲೆ ಇಡ್ತೀನಿ, ತರಕಾರಿ ಕಟ್ ಮಾಡ್ತೀನಿ, ಮುದ್ದೆ ಮಾಡ್ತೀನಿ. ನನಗೆ ಈ ಕಟ್ ಮಾಡೋದನ್ನು ಅಂದರೆ ತರಕಾರಿ ಕಟ್ ಮಾಡೋದೇನಿದೆ ಅದನ್ನು ತೆಗೆದು ಒಂದು ಕಡೆ ಇಡಬೇಕು ಅನ್ನೋ ಇದೇ ಇಲ್ಲ, ಅವಶ್ಯಕತೆ ಇಲ್ಲ. ಯಾಕಂದರೆ ನಾನು ಕಡ್ಪಾಕಲ್ ಮೇಲೆ ಕಟ್ ಮಾಡ್ತೀನಿ ಅಲ್ವಾ, ಅವಶ್ಯಕತೆ ಏನಿದೆ ಅಲ್ಲೇ ಆರಾಮಾಗಿ ಕಟ್ ಮಾಡ್ತೀನಿ. ಕಟ್ ಮಾಡಾದ್ಮೇಲೆ ನೀಟಾಗಿ ಬಟ್ಟೆಲಿ ಒರೆಸ್ಕೊತೀನಿ. ಇಲ್ಲಾಂದರೆ ಅವಾಗವಾಗ ಉಜ್ಜಿ ತೊಳಿಯುವಂಥದ್ದು ಮಾಡ್ತಾ ಇರ್ತೀವಿ. ಅದು ಮಾಡಿಕೊಂಡ್ರೆ ಆರಾಮಾಯ್ತಲ್ಲ. ನಾವು ಅದು ಇಡೋಕ್ಕೆ ಒಂದು ಸ್ಪೇಸ್ ಬೇಕು. ಎಲ್ಲಿ ಇಡೋದು, ಅದನ್ನು ಎಲ್ಲ ಒಂದು ಕಡೆ ಇಡಬೇಕು, ಮತ್ತು ಅದು ಹುಡುಕ್ಬೇಕು, ಮತ್ತು ಅದು ಕಟ್ ಮಾಡ್ಬೇಕಾದ್ರೆ ಎಲ್ಲಿದೆ ಅದು ಕಟ್ ಮಾಡೋದು, ಕೊಡು ಅಂತೇಳಿ ತೊಗೊಳ್ಳೋದು, ಅದ್ರ ಮೇಲೆ ಈಗ ಆ ಥರ ಅವಶ್ಯಕತೆ ಇಲ್ಲ. ನಾನು ಪ್ರತಿಯೊಂದೂ ಕಡ್ಪಾಕಲ್ ಮೇಲೆ ಮಾಡೋದ್ರಿಂದ ನನಗೆ ಬೇಡಪ್ಪ, ನನಗೆ ಇದೇ ಸಾಕು, ಇದ್ರ ಮೇಲೆ ಕಟ್ ಮಾಡ್ತೀನಿ. ಆರಾಮಾಗಿದೆ, ನನಗೆ ಈಸಿನೂ ಕೂಡ ಇದೆ. ಅಕಸ್ಮಾತು ನೀನು ಟಿ ವಿ ನೋಡ್ತಾ ಕಟ್ ಮಾಡಬೇಕು, ಅವಾಗೇನು ಮಾಡ್ತೀಯಾ ಅಂತ ಕೇಳೋದವನು. ಆವಾಗ ಸ್ಟೀಲ್ ಪ್ಲೇಟ್ ಇದೆ ನನ್ನ ಹತ್ರ, ನಾನು ಸುಮಾರು ಸರಿ ಹಾಗೇನೆ ಮಾಡೋದು. ಸ್ಟೀಲ್ ಪ್ಲೇಟ್ ಇದೆ, ಅದರಲ್ಲಿ ಕಟ್ ಮಾಡ್ಕೊತೀನಿ. ಇಲ್ಲಿ ಕುತ್ಕೊಂಡು ಈಗ ಟಿ ವಿ ನೋಡ್ತಾ ಇರ್ತೀನಿ, ಅವಾಗೇನಾದರೂ ಇಲ್ಲೇ ಕುತ್ಕೊಂಡು ಏನಾದರೂ ಕಟ್ ಮಾಡಬೇಕು, ಆ ಥರ ಜಾಸ್ತಿ ಮಾಡಲ್ಲ ನಾನು. ಬಿಡಿಸಿ ಎಲ್ಲ ಇಟ್ಕೋತೀನಿ. ಇವಾಗ ಈರುಳ್ಳಿ ಏನಾದ್ರು ಕಟ್ ಮಾಡಬೇಕು ಅಂದರೆ ಈಗ ಟಿ ವಿ ನೋಡ್ತಾ ಎಲ್ಲ ರೆಡಿ ಮಾಡಿ ಇಟ್ಕೋತೇನೆ. ಆದರೆ ಕಟ್ ಮಾಡೋದೆಲ್ಲ ಅಲ್ಲೇ ಹೆಚ್ಚಾಗಿ ಕಟ್ ಮಾಡುವಂಥದ್ದು. ಅಕಸ್ಮಾತ್ ಇಲ್ಲೇ ಕಟ್ ಮಾಡಬೇಕು ಅಂದರೆ ಒಂದು ಸ್ಟೀಲ್ ಪ್ಲೇಟ್ ತೊಗೊಂಡು ಅದ್ರ ಮೇಲೆ ಆರಾಮಾಗಿ ಕಟ್ ಮಾಡ್ತೀನಿ. ಯಾಕೆಂದರೆ ನನಗೆ ಅಭ್ಯಾಸ ಇಲ್ಲ ಅಂದರೆ ಆ ಥರದ್ದೆಲ್ಲ ಬೇಕಾಗುತ್ತೆ ಅಂತ ಅಂದೆ. ಬಿಡಮ್ಮ, ನಿನ್ನ ತಲೆ ಇಲ್ಲಿರಬಾರ್ದಿತ್ತು, ಎಲ್ಲೋ ಇರಬೇಕಿತ್ತು ಅಂತ ಹೇಳೋದವನು. ನಿಜ. ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ಸ್ ಮಾಡಿ. ಏಕೆಂದರೆ ಈಗ ಯಾವುದೇ ಒಂದು ವಸ್ತು ತಂದ್ರೂ ಅಷ್ಟೇ ಅದಕ್ಕೆ ಆದಂಥ ಒಂದು ಸ್ಪೇಸ್ ಕೊಡಬೇಕು, ಇಡಬೇಕು. ಮತ್ತು ಅದನ್ನು ಈಗ ಒಂದು ತರಕಾರಿ ಕಟ್ ಮಾಡ್ತಿದ್ದೀನಿ ಅಂದರೆ ಅಲ್ಲಿ ಚಾಪ್ ಬೋರ್ಡ್ ತೊಗೊಬಾ, ತರಕಾರಿ ಕಟ್ ಮಾಡೋದು ತೊಗೊಬಾ ಅಂತ ಹೇಳಬೇಕು. ಅದನ್ನು ಕಟ್ ಮಾಡಿ ಮತ್ತೆ ತೊಳೆದು ಅಲ್ಲಿ ಇಡಬೇಕು. ಈಗ ಅವಶ್ಯಕತೆ ಇಲ್ಲ, ಎಲ್ಲ ಕೂಡ ನಾನು ಕಡ್ಪಾಕಲ್ ಮೇಲೆ ಮಾಡೋದ್ರಿಂದ ಆರಾಮಾಗಿ ಮಾಡ್ಕೋಬೋದು. ನೀವಾದರೂ ಅಷ್ಟೇ. ಏನದು ಗ್ರಾನೈಟ್ ಯೂಸ್ ಈಗ ಹೆಚ್ಚಾಗಿ ಏನಂದರೆ ಅಡುಗೆ ಮನೇಲಿ ಸ್ಲ್ಯಾಬ್ ಏನಿದೆ ಕೌಂಟ್ರ್ ಟಾಪು, ಅದು ಹೆಚ್ಚಾಗಿ ಎಲ್ಲರ ಮನೇಲೂ ಗ್ರಾನೈಟೇ ಇರುತ್ತೆ. ನಾವೇ ದುಡ್ಡು ಕೊಟ್ಟು ಹಾಕಿಸ್ಕೊಂಡಿರೋದ್ರಿಂದ ಕಡ್ಪಾಕಲ್ಲು ಹಾಕ್ಸ್ಕೊಂಡಿರೋದು. ಇಲ್ಲಾಂದರೆ ನಾನು ಅದನ್ನು ವಿಚಾರಿಸಿದ್ದೆ, ಗ್ರಾನೈಟ್ ಹಾಕ್ಸ್ಬಿಡೋಣ ಅಂತೇಳಿ. ಆವಾಗ ಗ್ರಾನೈಟಿಗೆ ಒಂದು ಪೀಸಿಗೆ 2,500 ಹೇಳಿದ್ರು. ಇದು 4 ಪೀಸ್ ತಂದಿದ್ದು, 4 ಪೀಸಿಗೆ 2,500. ಅಂದರೆ ಮೇಲೆ 2 ಅಂದರೆ ಕೌಂಟರ್ ಟಾಪ್ ಏನಿದೆ ಅಲ್ಲಿ 2 ಪೀಸ್ ಬರುತ್ತೆ, ಅಂದರೆ ಉದ್ದ. ಮತ್ತು ಕೆಳಗಡೆನೂ 2 ಕಡೆ ಹಾಕ್ಸಿದ್ದೀನಿ, ಅಲ್ಲೂ ಕೂಡ 2 ಪೀಸು. ಆ 4 ಪೀಸಿಗೆ 2,500 ರೂಪಾಯಿ ತೊಗೊಂಡ್ರು. ಗ್ರಾನೈಟ್ ಹಾಕ್ಸಿದ್ರೆ ಅವತ್ತಿಂದು ರೇಟಲ್ಲಿ, ಈಗ ನಾವು ಹಾಕ್ಸಿನೇ ಸುಮಾರು 7 ವರ್ಷದ ಮೇಲಾಗ್ತಿದೆ. ಅವತ್ತಿನ ರೇಟಲ್ಲಿ ಒಂದು ಪೀಸು ಅಂದರೆ ಅಳತೆ ಎಲ್ಲ ಇರುತ್ತೆ, ನನಗೆ ಗೊತ್ತಿಲ್ಲ. ನಾನು ಮೋಹನ್ ಮಾಮನ ಕಳಿಸಿದ್ನಲ್ಲ, ಆವಾಗ ಹೇಳಿದ್ರು ಇಲ್ಲ 2,500 ರೂಪಾಯಿ ಆಗುತ್ತಂತೆ ಒಂದು ಪೀಸು. ನೀನು 2 ಪೀಸ್ ಬೇಕು ನಮ್ಮ ಕಿಚನಿಗೆ, ಅಲ್ಲಿಗೆ 5,000 ರೂಪಾಯಿ ಅಲ್ಲೇ ಆಗಿಬಿಡುತ್ತೆ ಅಂತ ಹೇಳಿದ್ರು. ಮತ್ತು ಅಷ್ಟೊಂದು ಕ್ವಾರ್ಟರ್ಸಿಗೆ ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ ಅನ್ನಿಸ್ತು. ನಾನು ಖರ್ಚು ಮಾಡೋಕ್ಕೆ ಹೋಗಿಲ್ಲ ಅಷ್ಟೇ. ಓಕೆ, ಈ ಥರ ನನ್ನ ಒಂದು ಅನಿಸಿಕೆ ಅಷ್ಟೇ. ಆ ಚಾಪ್ ಬೋರ್ಡು ತರಕಾರಿ ಕಟ್ ಮಾಡೋಕ್ಕಂದರೆ ಈ ರೀತಿ ಎಲ್ಲ ಆಗುತ್ತೆ. ಅಲ್ಲ, ಅದು ಅವಶ್ಯಕತೆ ಇದೆ, ಬೇಕೇ ಬೇಕು ಅಂದಾಗ ನಾನು ನಿಜವಾಗ್ಲೂ ಅದನ್ನು ತೊಗೊಳ್ತೀನಿ. ಅದು ಎಷ್ಟಿದೆ ಅಂದರೆ ನಾನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ, ಸುಮ್ಮನೆ ಹಿಂಗೆ ನೋಡಿದೆ ಇವ್ನು ತಗೋ ಅಂದಷ್ಟೇ. ಅದೇ ರೇಟೆಲ್ಲ ಅಷ್ಟು ನೋಡಿಲ್ಲ. ಅದು ಚಿಕ್ಕದು, ದೊಡ್ಡದು ಅಲ್ಲ, ರೇಟ್ ಅಷ್ಟು ನೋಡಿಲ್ಲ. ನನ್ನ ಪ್ರಕಾರ ಜಾಸ್ತಿ ಇರ್ಬೋದು, ಸ್ಟೀಲ್ ಅಲ್ವಾ, ಜಾಸ್ತಿ ರೇಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ಚಿಕ್ಕ ಸೈಜು. ದೊಡ್ಡ ಸೈಜ್ ಆದರೆ ಇನ್ನೂ ಎಷ್ಟಿರುತ್ತೆ ಏನೋ ಗೊತ್ತಿಲ್ಲ. ಆನ್ಲೈನಲ್ಲಿ ಇರುತ್ತೆ, ಬೇಕಾದ್ರೆ ನೀವು ಬೇಕು ಅನ್ನೋರು ಆನ್ಲೈನಲ್ಲಿ ನೋಡ್ಬೋದು. ಸ್ಮಾಲ್ ಸೈಜು ಸಿಗುತ್ತೆ ಮತ್ತು ಬಿಗ್ ಸೈಜು ಸಿಗುತ್ತೆ. ಸ್ಮಾಲ್ ಸೈಜ್ಗಿನ ಬಿಗ್ ಸೈಜ್ ಒಳ್ಳೇದು ಅಂದ್ಕೋತೀನಿ ಬೇಕು ಅನ್ನೋರಿಗೆ. ನನಗೆ ಅವಶ್ಯಕತೆ ಇಲ್ಲ, ನನಗೆ ಕಡ್ಪಾಕಲ್ಲೇ ತರಕಾರಿ ಕಟ್ ಮಾಡುವ ಜಾಗ. ಓಕೆ, ಅದೇ ನನಗೆ ಒಳ್ಳೆಯದು. ಎಷ್ಟು ಕೆಲಸ ಮಾಡ್ತೀನಿ ಅಲ್ಲೆಲ್ಲ ಅದನ್ನು ಎಷ್ಟು ಯೂಸ್ ಮಾಡ್ಕೋತೀವಿ ನಾವು. ಅದಕ್ಕೆ ನನಗೆ ಏನಂದರೆ ಎತ್ತಿಡಬೇಕು, ಈಗ ತರಕಾರಿ ಕಟ್ ಮಾಡೋದು ಕೊಡು ಅನ್ಬೇಕು, ಆ ಥರದ್ದೆಲ್ಲ ಏನೂ ಅವಶ್ಯಕತೆ ಇರಲ್ವಲ್ಲ. ಆರಾಮಾಗಿ ಅಲ್ಲಿ ಹೋಗಿ ನಿಂತ್ಕೊಂಡು ಕಟ್ ಮಾಡ್ತೀನಿ. ನಾನು ಒಂದೊಂದು ಸರಿ ಏನು ಮಾಡ್ತಾ ಇರ್ತೀನಿ ಅಂದರೆ
ಈ ಒಂದೊಂದು ಈ ಬೆಂಡೆಕಾಯಿ ಫ್ರೈ ಅದೆಲ್ಲ ಮಾಡುವಾಗ ಟೈಮ್ ಆಗಿಬಿಟ್ಟಿದೆ, ಅಲ್ಲೇ ಕಟ್ ಮಾಡ್ತಾ ಇರ್ತೀನಿ, ಅಲ್ಲೇ ಹಾಕ್ತಾ ಇರ್ತೀನಿ ಫ್ರೈ ಮಾಡೋದಕ್ಕೆ. ಆ ಥರದ್ದು ಒಂದೊಂದು ಸರಿ ಮಾಡ್ತಾ ಇರ್ತೀನಿ. ಅದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ, ನನಗೆ ಈಸಿ ಅನಿಸುತ್ತೆ. ಈ ಬೇರೆಯವ್ರಿಗೆಲ್ಲ ಅದು ಗೊತ್ತಿಲ್ಲ, ಅಭ್ಯಾಸ ಆಗಿಲ್ಲ, ಅವ್ರಿಗೆ ಅದೇ ಬೇಕು ಅನಿಸುತ್ತೆ. ಅಂದರೆ ತರಕಾರಿ ಕಟ್ ಮಾಡೋದು ಸ್ಟೀಲ್ ಬಂದಿದೆ, ಅಂದರೆ ಸ್ಟೀಲು ವುಡ್ಡು ಯಾವುದಾದ್ರೂ ಕಟ್ ಮಾಡಿ. ವುಡ್ಡು ಅಷ್ಟೇ ಏನು ಫಂಗಸ್ ಏನು ಆಗಲ್ಲ. ನೀಟಾಗಿ ತೊಳೆದ್ಬಿಟ್ಟು ಗಾಳಿ ಆಡುವಂಥ ಜಾಗದಲ್ಲಿ ಇಟ್ಕೊಂಡ್ರೆ ಅದು ಡ್ರೈ ಆಗಿ ಹೋಗುತ್ತೆ. ನಾವು ಗಾಳಿ ಆಡಲ್ಲ ಅಂದರೆ ಮತ್ತು ಅದು ಫಂಗಸ್ ಬಂದೇ ಬರುತ್ತೆ. ಸ್ಟೀಲ್ ಅಂತೂ ನಾನು ಯೂಸ್ ಮಾಡಿಲ್ಲ. ಚೈತ್ರನ ಮನೇಲಿ ಇದೆ, ಅದನ್ನು ನೋಡ್ಬಿಟ್ಟು ಮೈನ ನಾನು ತೊಗೋಬೇಕು ಅಂತ ಹೇಳ್ತಾಯಿದ್ಲು. ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ಥರ ಅನಿಸಿಕೆಗಳಿರುತ್ತೆ. ನನ್ನ ಅನಿಸಿಕೆ ಇದಪ್ಪ ಕಲ್ ಬೆಲೆ ನಾನು ಕಟ್ ಮಾಡ್ಕೊತೀನಿ ಅಂತಲೇ ಹೇಳ್ತೀನಿ. ಅದು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತೊಗೊಳ್ಳೋ ಅವಶ್ಯಕತೆ ನನಗಿಲ್ಲ. ಓಕೆ, ನಿಮ್ಗೇನು ಅನ್ನಿಸ್ತು ನೀವು ತಿಳಿಸ್ಬೋದು ಆರಾಮಾಗಿ. ಓಕೆ ಫ್ರೆಂಡ್ಸ್, ನೋಡ್ದೆ ಕಣ. ಯಾವ್ದು ಅದ ಇಲ್ಲ. ಏಯ್ ಇನ್ನೊಂದು ನಮ್ಮ ಭೂಮಿಯಲ್ಲಿ ಒಳಗಡೆ ಬಂದ್ಬಿಟ್ಟು ಹೈಗಮ್ಮ ಸಾಕು ಸಾಕು. ಇಲ್ಲಕ್ಕ ಇಲ್ಲಕ್ಕ, ಅಲ್ಲೇ ಹಾಕ್ತೀನಿ. ಅದು ಬರಲ್ಲ ಈಚೆಗೆ. ಅದು ಒಂದ್ಸರಿ ಮರಿ ಹಾಕಿದೆ ಅನ್ಸುತ್ತೆ, ಇದು ಎರಡನೇ ಬಾರಿ ಅನ್ಸುತ್ತೆ. ಅದಕ್ಕೆ ಅದು ಮುಖ ಅಷ್ಟು ಚಂದ ಇಲ್ಲ. ನೋಡಿ ನಮ್ಮ ಗುಡ್ಮಿ ನೋಡು ಎಷ್ಟು ಚೆನ್ನಾಗಿದೆ ಅವಳ ಮುಖ. ಏಯ್ ಯಾಕೆ ಗೊಮ್ಮೆ ಜೋರಾಗಳೆ ಮೆಡ್ಡ ಮೆಡ್ಡ ಮೆಡ್ಡ. ಗಂಡಂತ ಗಂಡು, ಯಾವ ಸೀಮೆ ಗಂಡು ನೀನು? ಹಿಂಗಸೆ ನೋಡು ನೋಡು, ಇಲ್ಲ ಆರಾಮಾಗಿ ಬಿತ್ಕೊ ಒದ್ದಾಡ್ತಾವಳ ಅವಳು. ಅಷ್ಟೇ, ಇವ ಎದ್ರಕಂತ ತಿನ್ನೋದಿವ ಇಲ್ಲಿ. ಬ್ಲೋಕಿ ಇಲ್ಲಿ ನೋಡ್ತಾ ಇರ್ಬೋದು. ಇದು ಅವರೆಕಾಳು ಇಷ್ಟಿದೆ, ನೀರೆಲ್ಲ ಸೋರ್ಲಿ ಅಂತೇಳಿ ಇದ್ರಲ್ಲಿ ಹಾಕಿದ್ದೀನಿ. ಸ್ವಲ್ಪ ಅಂದರೆ ಎಲ್ಲ ಚೆಲ್ಲಿದ್ದೀನಿ, ಇನ್ನೊಂದು ಸ್ವಲ್ಪ ಇರುತ್ತಲ್ಲ, ಅದಕ್ಕೆ ಚಾಕುನ ಹೀಗೆ ಇಟ್ಟಿದ್ದೀನಿ. ಯಾಕೆಂದರೆ ನೀರೆಲ್ಲ ಸೋರ್ಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಹಿಂಗೆ ತೊಗೊಂಡು ಇದ್ದಬೇಕಾದ್ರೆ ಎಲ್ಲ ಕೆಳಗಡೆ ಎಲ್ಲ ನೀರೇನಾಗುತ್ತೆ ಸೋರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಈ ರೀತಿ ಮಾಡಿಬಿಟ್ಟು ಇಟ್ಟಿದ್ದೀನಿ. ಇನ್ನೊಂದು ಇಷ್ಟಿದೆ, ಇವತ್ತು ಕಂಪ್ಲೀಟ್ ಆಗಿಬಿಡುತ್ತೆ. ಓಕೆ, ಹಾಗೆ ಇದೆ ನೋಡಿ ಚಾಪಿಂಗ್ ಬೋರ್ಡು. ನನ್ನ ಚಾಪಿಂಗ್ ಬೋರ್ಡ್ ಬಂದು ಇದೇನೆ, ಇಲ್ಲೇ ಹೆಚ್ಚಾಗಿ ನಿಂತ್ಕೊಂಡು ಕಟ್ ಮಾಡುವಂಥದ್ದು. ನೋಡಿ ಏನು ಸ್ಕ್ರ್ಯಾಚ್ ಆಗಲ್ಲ, ಇದು ಬರುತ್ತೆ ಆ ಥರದ್ದೆಲ್ಲ ಏನಿಲ್ಲ. ಇದೆಲ್ಲ ಏನಂದರೆ ಹಿಂಗೆ ಇಟ್ಕೊಂಡು ಪಾತ್ರೆ ಇಟ್ಟಿರ್ತೀವಲ್ಲ, ಅದನ್ನ ಹಿಂಗೆ ಎಳೆದ್ರೂ ಕೂಡ ಈ ಥರ ಲೈನ್ಸ್ ಬರುತ್ತೆ. ಇದು ಕಡ್ಪಾಕಲ್ಲ ಅಲ್ವಾ, ಅದರಿಂದ ಆ ಥರ ಬರುವಂಥದ್ದು. ಆಮೇಲೆ ಸರಿ ಹೋಗುತ್ತೆ. ಮತ್ತು ಕಟ್ ಮಾಡ್ತಾ ಇರ್ತೀವಿ, ಮತ್ತು ಈ ಥರ ಪಾತ್ರೆ ಎಲ್ಲ ಇಡ್ತೀವಲ್ಲ, ಈಗ ಎಳೆಯೋದು ಮಾಡೋದು ಮಾಡ್ತಾ ಇರ್ತೀವಿ, ಆವಾಗ ಈ ಥರ ಆಗ್ತಾ ಇರುತ್ತೆ. ಇದೆ ನನ್ನ ಚಾಪಿಂಗ್ ಬೋರ್ಡು. ಹಾಗೆ ನಾವು ಹೆಚ್ಚಾಗಿ ಏನಂತ ಹೇಳ್ತೀವಿ, ತರಕಾರಿ ಕಟ್ ಮಾಡುವ ಮಣೆ ಅಂತ ಕೂಡ ಹೇಳ್ತೀವಿ. ಇಂಗ್ಲೀಷಲ್ಲಿ ಚಾಪಿಂಗ್ ಬೋರ್ಡ್ ಅಂತ ಹೇಳ್ತೀವಿ, ಅಷ್ಟೇ ವ್ಯತ್ಯಾಸ. ಇಲ್ಲೇ ಹೆಚ್ಚಾಗಿ ನಿಂತ್ಕೊಂಡು ಇಲ್ಲೇ ಕಟ್ ಮಾಡ್ತೀನಿ, ಹಾಗೆ ಅಲ್ಲೇ ಆಗ್ತಾ ಇರುವಂಥದ್ದು. ಈ ಥರ ಮಾಡ್ತೀನಿ. ಓಕೆ, ನಾನು ಸ್ವಲ್ಪ ಹೊತ್ತು ವಾಕ್ ಮಾಡಿ ಬರ್ತೀನಿ. ಒಂದು 7:15ವರೆಗೆ. ಇವಾಗ ಟೈಮ್ ಬಂದು 6:30. ಒಂದು ಹಾಫ್ ಆನ್ ಅವರ್ ಅದು ಮಾಡಿಕೊಂಡು ಬರ್ತೀನಿ. ಆಮೇಲೆ ಬಂದು ಇದ್ರ ಕೆಲಸ ಮಾಡ್ತೀನಿ. ಓಕೆ, ಆಮೇಲೆ ಕೂಡ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ.
ಹಾಗೆ ಇಲ್ಲಿ ಬೆಕ್ಕು ನೋಡ್ಬೋದು. ಫಸ್ಟು ತೋರಿಸ್ಬೇಕಿತ್ತು ನಾನು. ಆವಾಗ ಏನಾಗಿತ್ತು ಅಂದರೆ ಅದು ಜೀವನೇ ಇಲ್ವೇನೋ ಆ ಥರ ಮಲಗಿತ್ತು ಅದು. ಅದಕ್ಕೆ ನಾನು ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಆಮೇಲೆ ಅದನ್ನು ಸ್ವಲ್ಪ ಟಚ್ ಮಾಡಿದ ತಕ್ಷಣ ಅದ್ರ ಮಲ್ಕೊಂಡಿತ್ತಲ್ಲ, ಆಮೇಲೆ ಎದ್ಬಿಟ್ಟು ಈ ರೀತಿ ಮಲ್ಕೊಬಿಡ್ತು. ಆ ಥರ ನೋಡಿ, ಸ್ವಲ್ಪ ಮುಟ್ಟಿದ್ರೆ ಹಿಂಗೆ ಕಚ್ಚಕ್ಕೆ ಬರ್ತಾಳೆ. ಸುಮ್ಮನೆ ಹಿಂಗೆ ಕಚ್ಚಕ್ಕೆಲ್ಲ ಬರಲ್ಲ, ಸುಮ್ಮನೆ ಕೋಪ ಬಂದುಬಿಡುತ್ತೆ. ಅದು ಮಲಗಿರುವಾಗ ಮಾತ್ರ ಏನೂ ಮಾಡಬಾರ್ದು ಅದಕ್ಕೆ, ಆ ಥರ ಪಕ್ಕಂತ ಅಲ್ಲ. ಗುಮೆ ಗುಮ ನಿದ್ದೆ ಮುಂಪರು ನಿದ್ದೆ ಮಾಡ್ತಾವಳ. ಹಾಕ ನಿದ್ದೆ ಮಾಡಿ. ಅವಳೇ ಅಲ್ಲೊಂದು ಹಟ್ಟತ್ಲೇನೋ ಕಡ. ಮೂಳೆಗಳು 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 ನೋವುತ್ತೆ 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 ನೋವುತ್ತಾ ನೋವುತ್ತಾ ಕೊಚ್ಚಿಸ್ಕೊಬಚ್ಚ. ಹೋಗ ಫ್ರೆಂಡ್ ಬರ ಕೊಡ. ಏನು ಏನ ಚಾಕ್ಲೇಟ್ 1 ರೂಪಾಯಿಂದು. ಏನು ಚಾಕ್ಲೇಟಾ? ಏನು 1 ರೂಪಾಯಿ ಚಾಕ್ಲೇಟು. ಗುಮ್ಮು ಏನು ಮಾಡ್ತಿದ್ಯಾ? ಹುಡುಗರು ಅಂದರೆ ಕೌಶಿ ಫ್ರೆಂಡ್ಸ್ ಏನಿದ್ದಾರೆ ಅವರು ಆವಾಗಲೇ ಬಂದಿದ್ದರು. ಏನಕ್ಕೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಅವ್ನು ಇನ್ನೂ ಬಂದಿಲ್ಲ ಕಣ್ರು ಅಂತ ಅಂದೆ. ಆಮೇಲೆ ಮತ್ತೆ ಬಂದಿದ್ದಾರೆ. ಇವನು ಕೇಳಿದ್ರೆ ಏನೋ ಚಾಕ್ಲೇಟ್ ಅಮ್ಮ ಅಂತ ಹೇಳ್ತಿದ್ದಾನೆ. ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಅವನನ್ನು ಅಂಗಡಿಗೆ ಕಳಿಸಿದ್ದೆ. ಹಾಗೆ ಸ್ವಲ್ಪ ಅಂದರೆ ಶ್ಯಾಂಪು ಪ್ಯಾಕೆಟ್ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು. ಇನ್ನೊಂದು 4-5 ಪ್ಯಾಕೆಟ್ ಇತ್ತು. ಅದಕ್ಕೆ ನಾನು ತರಿಸ್ಬಿಡೋಣ ಹೇಗಿದ್ರು ಇವನ್ನ ಅಂಗಡಿಗೆ ಕಳಿಸ್ತಾಯಿದ್ದೆ. ಅಂದರೆ ಮೊಟ್ಟೆ ಬೇಕಿತ್ತು. ಹಾಗೆ ಮೋಹನ್ ಮಾಮ ಮಧ್ಯಾಹ್ನ ಬರಬೇಕಾದ್ರೆ ಹಾಲು ತಂದಿರಲಿಲ್ಲ. ಅದಕ್ಕೆ ಸಂಜೆ ಹೇಗಿದ್ರು ಇವನೇ ಹೋಗ್ತಿದ್ನಲ್ಲ, ಒಟ್ಟಿಗೆ ಹಾಲು ಮೊಟ್ಟೆ ಮತ್ತು ಶ್ಯಾಂಪು ಪ್ಯಾಕೆಟ್ ಈ ಥರ ಆಗಿದೆ, ಖಾಲಿಯಾಗಿದೆ. ಅದನ್ನು ತಂದುಬಿಡು ಸಿಕ್ಕಿದ್ರೆ ಅಂತ ಹೇಳಿದೆ. ಸರಿ ಆಯಿತು ಅಂದ್ಬಿಟ್ಟು ಅವ್ನು ಹೋಗ್ಬಿಟ್ಟು ತೊಗೊಂಡು ಬಂದ. ಶ್ಯಾಂಪು ಪ್ಯಾಕೆಟ್ಗಳನ್ನ ನಾನು ಹೆಚ್ಚಾಗಿ ಯೂಸ್ ಮಾಡುವಂಥದ್ದು. ಈ ಡಬ್ಬಗಳೆಲ್ಲ ಏನು ತೊಗೊಳಲ್ಲ. ನೆಕ್ಸ್ಟ್ ಅವರೆಕಾಳನ್ನೆಲ್ಲ ಇಕ್ಕತಾ ಇದ್ದೀನಿ ನೋಡಿ. ಇಷ್ಟು ಇಕ್ಕಿದ್ದೀನಿ. ಮತ್ತು ನಾನು ಮಾಡಿದರೆ ನೋಡಿ, 1 ಬೌಲಲ್ಲಿ ಇಕ್ಕಿನ ಅವರೆಕಾಳಿದೆ, 1 ಬೌಲಲ್ಲಿ ಸಿಪ್ಪೆ ಇದೆ, ಹಾಗೆ ಇನ್ನೊಂದು ಸ್ವಲ್ಪ ಕಾಳು ಇದೆ. ಈ ರೀತಿಯಾಗಿ ಮಾಡ್ಕೊತೀನಿ. ಈ ಥರ ಅಂದರೆ ನೀಟಾಗಿರುತ್ತೆ ನಾನು ಮಾಡೋದು. ಈ ಮೋಹನ್ ಮಾಮ ಕೌಶಿ ಎಲ್ಲ ಮಾಡಿದ್ರೆ ಅವರು ಯಾವ್ಯಾವ ಪ್ಲೇಸಲ್ಲಿ ಕೂತಿರ್ತಾರೆ ಅಲ್ಲೇ ಎಲ್ಲ ಚೆಲ್ತಾ ಇರ್ತಾರೆ. ಅಂದರೆ ಸಿಪ್ಪೆನ ಅಲ್ಲಲ್ಲೇ ಬೀಸಾಕುವಂಥದ್ದು ಆ ಥರದ್ದೆಲ್ಲ ಮಾಡ್ತಾರೆ. ಅದರಿಂದ ನನಗೆ ಮತ್ತೆ ನಾನೇ ಕ್ಲೀನ್ ಮಾಡಬೇಕಲ್ವ, ಅದರಿಂದ ಇನ್ನೊಂದಿಷ್ಟು ಕಾಳಿದೆ, ಅಷ್ಟನ್ನು ಮಾಡಿಬಿಟ್ರೆ ಫುಲ್ಲು ಕಂಪ್ಲೀಟ್ ಆಗುತ್ತೆ. ಈ ಥರ ಇವಾಗ ನೋಡಿ ಎಲ್ಲ ಕೆಳಗಡೆ ಎಲ್ಲ ಫುಲ್ಲು ನೀಟಾಗಿದೆ. ಟಿಫೈ ಮೇಲೆ ಇಟ್ಕೊಂಡಿದ್ದೀನಿ. ಎಲ್ಲ ಆದಮೇಲೆ ತೊಗೊಂಡೋಗಿ ಡಸ್ಟ್ಬಿನ್ಗೆ ಆ ಸಿಪ್ಪೆ ಏನಿದೆ ಅದನ್ನು ಬೀಸಾಕುವಂಥದ್ದು. ಆವಾಗ ಫುಲ್ಲು ನೀಟಾಗಿರುವಂಥದ್ದು. ಓಕೆ ಫ್ರೆಂಡ್ಸ್, ನಾನು ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಗೊತ್ತಿದೆಯಲ್ಲ ಏನು ಮಾಡಬೇಕು ಅಂತ, ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.